ಹಲೋ, ನಾನು ಡಾಕ್ಟರ್ ಪ್ರತಿಭಾ ಹಂಡೆ, ರೆಟಿನಾ ಸರ್ಜನ್ ಆಗಿ ನಾರಾಯಣ ನೇತ್ರಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 5 ತರಹ ಸಿಂಪ್ಟಮ್ಸ್ನ ರೆಟಿನಾ ತೊಂದರೆ ಇರೋರು ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಕಣ್ಣ ಮುಂದೆ ಚಿಕ್ಕ ಚಿಕ್ಕ ಡಾಟ್ಸ್ ಅಥವಾ ದಾರದ ಥರ ಅಥವಾ ಬಲೆಗಳು ಕಾಣಿಸ್ಕೋಬೋದು. ಈ ಥರ ಕಾಣಿಸ್ಕೊಂಡ್ರೆ ಇದಕ್ಕೆ ನಾವು ಫ್ಲೋಟರ್ಸ್ ಅಂತ ಕರಿತೀವಿ. ಈ ಫ್ಲೋಟರ್ಸ್ ಕಾಣಿಸ್ಕೊಂಡ ಪಕ್ಷದಲ್ಲಿ ಆದಷ್ಟು ಬೇಗ ರೆಟಿನಾ ಚೆಕಪ್ ಮಾಡಿಸ್ಕೊಳ್ಳಿ. ಎರಡನೇದಾಗಿ, ಪ್ರಕಾಶವಾದ ಲೈಟ್ ಕಣ್ಣಿನ ಸೈಡಿಂದಾಗಿ ಬರ್ಬೋದು. ಇದು ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಬರ್ಬೋದು, ಆದರೆ ಇದು ಬಂದಾಗ ಇದಕ್ಕೆ ನಾವು ಫ್ಲಾಶಸ್ ಆಫ್ ಲೈಟ್ ಅಂತ ಹೇಳ್ತೀವಿ. ಆದಷ್ಟು ಬೇಗ ಕಣ್ಣಿನ ಚೆಕಪ್ ಮಾಡಿಸ್ಕೊಳ್ಳಿ. ಮೂರನೇದಾಗಿ, ಕಣ್ಣಲ್ಲಿ ಸೈಡಿಂದ ಒಂದು ಪರದೆ ಥರ ಬರ್ಬೋದು. ನಿಮಗೆ ಸೆಂಟ್ರಲ್ ದೃಷ್ಟಿ ಅಂದರೆ ನೇರವಾಗಿ ನೋಡಿದಾಗ ಚೆನ್ನಾಗಿ ಕಾಣಿಸಿದ್ರು ಸೈಡಿಂದ ಒಂದು ಪರದೆ ಥರ ಬರ್ಬೋದು. ಈ ಥರ ಬಂದಾಗ ಕಣ್ಣಿನ ನರ ಕಳ್ಚ್ಕೊಳ್ತಾ ಇರ್ಬೋದು. ನಾಲ್ಕನೇದಾಗಿ, ನೀವು ಕೇಂದ್ರೀಕರಿಸಿ ಏನು ನೋಡ್ತಾ ಇದ್ದೀರಲ್ಲ ಆ ಪೋರ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಎಸ್ಪೆಷಲಿ ನೀವು ಏನಾದ್ರು ಓದ್ತಾ ಇದ್ರೆ ಆ ಲೆಟರ್ಸ್ ನಾವು ಏನು ಕೇಂದ್ರೀಕರಿಸಿ ನೋಡ್ತಿರೋ ಆ ಲೆಟರ್ಸ್ ಕಾಣಿಸ್ತಾ ಇರ್ಬೋದು, ಬಟ್ ಸುತ್ತಮುತ್ತ ಇರೋ ಎಲ್ಲ ಲೆಟರ್ಸು ಕಾಣಿಸ್ಬೋದು. ಇದಕ್ಕೆ ನಾವು ಸ್ಕೊಟೋಮಾ ಅಂತ ಹೇಳ್ತೀವಿ. ಐದನೇದಾಗಿ, ನೇರವಾಗಿರೋ ವಸ್ತು ಅಡ್ಡಾದಿಡ್ಡಿಯಾಗಿ ಕಾಣಿಸೋದು ಅಥವಾ ಕಲಸಿಟ್ಟಂಗೆ ಕಾಣಿಸೋದು. ಈ ಥರ ತೊಂದರೆ ಆದಾಗ ಇದಕ್ಕೆ ನಾವು ಮೆಟಮಾರ್ಫಾಪ್ಸಿ ಅಂತ ಕರಿತೀವಿ. ಈ 5 ಸಿಂಪ್ಟಮ್ಸ್ನಲ್ಲಿ ನಿಮ್ಗೆ ಯಾವುದೇ ಥರ ತೊಂದರೆ ಇದ್ರೂ ಆದಷ್ಟು ಬೇಗ ರೆಟಿನಾ ಸರ್ಜನ್ಗೆ ತೋರಿಸ್ಕೋಬೇಕು. ನಮಸ್ಕಾರ.